ನೋಡಿ ಸತೀಶ್ ಜಾರಕಿಹೊಳಿ ಮನಸ್ಲಿಕ್ಕೆ ಯಾರ ಕಡೆಗೂ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ, ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ, ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಅದ್ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ, ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಸುಮ್ಮನೆ ಇದೆಲ್ಲಾನು ಕೂಡ ಈ ಮಾಧ್ಯಮ ಸೃಷ್ಟಿ ಇದೆಲ್ಲ. ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಯಾಕಂದ್ರೆ ಅವ್ರಿಗೆ ರೆಡ್ಡಿಗೆ ಅವ್ರಿಗೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ರೆಡ್ಡಿ ಅದನ್ನ ಅವ್ರಿಗೆ ಶ್ರೀರಾಮುಲು ಇದನ್ನ ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನ ರೆಡ್ಡಿ ಅವರು ಹರಿದು ಬಿಟ್ಟಿದ್ದು. ರೆಡ್ಡಿ ಅವರೇ ಕಾಂಗ್ರೆಸ್ ಇರ್ತಿರ್ಬೇಕು, ಆದ್ರೆ ಸಿಂಗಲ್ ಸೇರಿಸ್ಕೊಳ್ಳೋದಲ್ಲ, ಅವ್ರನ್ನ ಸೇರಿಸ್ಕೊಳ್ಳಲ್ಲ. ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ, ನಮ್ಮೆಲ್ಲ ಸೇರಿಸ್ಕೊಳ್ಳಲ್ಲಪ್ಪ. ಸರಳವಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅವ್ರ ವಿರುದ್ಧೆಲ್ಲ ಹೋರಾಟ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ ಊಟ ಹಾಕಿದಾರ ಇಲ್ಲ ಅಂತ ಹೇಳಿ. ಊಟ ತೋರಿಸಿ ಹಾಕ್ತಾರಾ?